ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಬಹುತೇಕ ಒಂದೇ ದಿನ 2 ಭೀಕರ ಘಟನೆಗಳು ನಡೆದಿವೆ. ಆದರೆ 1 ಕೆಜಿ ಮಾಂಸ ಕೊಂಡು ಹೋದ ಆರೋಪದಲ್ಲಿ ಬೀದಿಯಲ್ಲಿಟ್ಟು ಥಳಿಸುವವರು, ಹಿಂದೂ ಯುವತಿಯ ಜೊತೆ ಮುಸ್ಲಿಂ ಯುವಕ ಮಾತಾಡಿರುವುದಾಗಿ ಹೇಳಿ ಹಲ್ಲೆ ನಡೆಸುವವರು, ಜೈ ಶ್ರೀರಾಮ್ ಎಂದು ಹೇಳುವಂತೆ ಒತ್ತಾಯಿಸಿ ಹೊಡೆಯುವವರು ಯಾರೂ ಕೂಡ ಈವರೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಒಂದೇ ಒಂದು ಪ್ರತಿಭಟನೆಯನ್ನು ನಡೆಸಿಲ್ಲ. ಬಂದ್ಗೂ ಕರೆ ಕೊಟ್ಟಿಲ್ಲ. ಯಾಕೆಂದ್ರೆ ಈ 2 ಘಟನೆಯ ಆರೋಪಿಗಳು ಮುಸ್ಲಿಮರಲ್ಲ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದಿರುವ ಅತ್ಯಾಚಾರ ಘಟನೆಯಂತೂ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. 5 ವರ್ಷದ ಬಾಲೆಯನ್ನ 17 ವರ್ಷದ ಯುವಕ ಅತ್ಯಾಚಾರ ಮಾಡಿದ್ದಾನೆ. ಈ ಅತ್ಯಾಚಾರವಂತೂ ಅತ್ಯಂತ ಭೀಕರವಾದುದು. ಆ 5 ವರ್ಷದ ಬಾಲೆಯ ಗುಪ್ತಾಂಗಕ್ಕೆ 28 ಹೊಲಿಗೆಗಳನ್ನು ಹಾಕಲಾಗಿದೆ. ದೇಹವಿಡೀ ಗಂಭೀರ ಗಾಯಗಳಾಗಿವೆ. ಅಲ್ಲಲ್ಲಿ ಕಚ್ಚಿದ ಗುರುತಿದೆ. ಟೆರೆಸ್ನಲ್ಲಿ ಆಡ್ತಾ ಇದ್ದ ಬಾಲೆಯನ್ನ ಪುಸಲಾಯಿಸಿ ಪಕ್ಕದ ಮನೆಯ 17 ವರ್ಷದ ಯುವಕ ನಿರ್ಜನ ಕಟ್ಟಡಕ್ಕೆ ಎತ್ತಿಕೊಂಡು ಹೋಗಿ ಈ ಕ್ರೌರ್ಯವನ್ನು ಎಸಗಿದ್ದಾನೆ. ಈ ಸಂದರ್ಭದಲ್ಲಿ ಈತ ಮದ್ಯ ಸೇವಿಸಿದ್ದ. ಈ ಮಗುವನ್ನು ನೆಲಕ್ಕೆ ಬಡಿದು ಹತ್ಯೆ ಮಾಡಲು ಆತ ಯೋಜಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನೊಂದು ಪ್ರಕರಣ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದೆ. ಬಸ್ಗಾಗಿ ಕಾಯುತ್ತಿದ್ದ 26 ವರ್ಷದ ಯುವತಿಯನ್ನ ದತ್ತಾತ್ರೇಯ ರಾಮದಾಸ್ ಗಾಡೆ ಎಂಬುವ ಬಸ್ಸಿನಲ್ಲಿ ಅತ್ಯಾಚಾರ ಮಾಡಿದ್ದಾನೆ. ನಿಂತಿದ್ದ ಬಸ್ಸನ್ನು ಹತ್ತಿದ್ದ ಆಕೆಯ ಮೇಲೆ ಆತ ಈ ಕ್ರೌರ್ಯ ಎಸಗಿದ್ದಾನೆ. ಇದೀಗ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. 5 ವರ್ಷದ ಬಾಲೆಯನ್ನ ಅತ್ಯಂತ ಹೀನಾಯವಾಗಿ ಮತ್ತು ಭೀಕರವಾಗಿ ಅತ್ಯಾಚಾರ ನಡೆಸಿದ ಬಳಿಕವೂ ಈ ದೇಶದಲ್ಲಿ ಅಂತಹ ಸಂಚಲನವೇನೂ ನಡೆದಿಲ್ಲ. ಆರೋಪಿ ಮುಸ್ಲಿಂ ಎಂದಾದ ಕೂಡಲೇ ಪ್ರತಿಭಟನೆ, ಹಲ್ಲೆ ನಡೆಸುವ ಮತ್ತು ಹೇಳಿಕೆಗಳನ್ನು ಕೊಡುವ ಸಂಘಟನೆಗಳು ಈಗ ಮೌನವಾಗಿವೆ. ಒಂದೇ ಒಂದು ಹೇಳಿಕೆಯನ್ನು ಕೊಡುತ್ತಿಲ್ಲ. ಆರೋಪಿಯ ಧರ್ಮವನ್ನು ಕಟಕಟೆಯಲ್ಲಿ ನಿಲ್ಲಿಸುತ್ತಿಲ್ಲ. ಆರೋಪಿಗಳನ್ನು ಗಲ್ಲಿಗೇರಿಸಿ ಎಂದು ಒತ್ತಾಯಿಸುತ್ತಿಲ್ಲ. ಯಾಕೆಂದರೆ ಆರೋಪಿಗಳಿಬ್ಬರು ಮುಸ್ಲಿಮರಲ್ಲ. ಧರ್ಮ ನೋಡಿ ಅಪರಾಧದ ತೀವ್ರತೆಯನ್ನು ಅಳೆಯುವವರ ಹಿಪೋಕ್ರಸಿಯನ್ನ ಈ 2 ಘಟನೆಗಳು ಬಯಲಿಗೆಳೆದಿವೆ. ನಿಜವಾಗಿ ಇವರು ಹಿಂದೂ ಧರ್ಮದ ರಕ್ಷಕರಲ್ಲ, ಇಸ್ಲಾಂ ಧರ್ಮದ ದ್ವೇಷಿಗಳು ಅಷ್ಟೇ. ಇವರಿಂದ ಧರ್ಮಕ್ಕೆ ಯಾವ ಲಾಭವೂ ಆಗಲಾರದು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.